ವೆಲ್ಕಮ್ ಟು ಮೈ ಚಾನಲ್. ಆಫ್ಟರ್ ಲಾಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಲಾಸ್ಟ್ ಊಟಿ ಟ್ರಿಪ್ಪಿಗೆ ಹೋಗಿ ಬಂದಮೇಲೆ ವಿಡಿಯೋ ಮಾಡಿಲ್ಲ. ಸೊ ಒಂದು 10-15 ಡೇಸ್ ಏನೋ ಆಯಿತು ಗ್ಯಾಪು. ಸೊ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಹುಷಾರಿರಲಿಲ್ಲ, ಆಮೇಲೆ ಟಯರ್ಡ್ ಆಗಿಬಿಟ್ಟಿತ್ತು ಬೈಕ್ ಮೇಲೆ ಟ್ರಿಪ್ ಮಾಡಿ. ಸೊ ಆಮೇಲೆ ಸ್ವಲ್ಪ ಕೆಲಸ ಅದು ಇದು, ಹಿಂಗಾಗಿ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಸೊ ಇದೇ ಬ್ಯಾಕ್ಗ್ರೌಂಡಲ್ಲಿ ಇರ್ತೀನಿ ಯಾವತ್ತು. ಸೊ ಇಲ್ಲೇ ಲೈಟ್ ಕರೆಕ್ಟಾಗಿ ಬರುತ್ತಂತ ಇಲ್ಲೇ ನಿಂತು ವಿಡಿಯೋ ಮಾಡ್ತೀನಿ ಏನಾದರೂ ಮಾತಾಡೋದಿದ್ದರೆ. ಸೊ ಇವತ್ತು ಮತ್ತೆ ಟ್ರಾವೆಲ್ ಮಾಡ್ತಾಯಿದ್ದೀನಿ, ಒಬ್ಬಳೇ ಹೋಗ್ತಾಯಿದ್ದೀನಿ. ಅದೆಲ್ಲಿ ಹೋಗ್ತಾಯಿದ್ದೀನಿ ಅಂಥೇಳಿ ಹೋದ್ಮೇಲೆ ಹೇಳ್ತೀನಿ. ಸೊ ಆಫ್ಟರ್ ಲಾಂಗ್ ಹೋಗ್ತಾಯಿದ್ದೀನಿ. ಸೊ ಎಲ್ಲಿ ಏನು ಅಂಥೇಳಿ, ಯಾಕೆ ಹೋಗ್ತಾಯಿದ್ದೀನಿ ಅಂಥೇಳಿ ಮುಂದೆ ಹೇಳ್ತೀನಿ. ಸೊ ಈಗ ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ, ಟಿಫನ್ ಮಾಡಬೇಕು. ಸ್ವಲ್ಪ ಲಾಸ್ಟ್ ಮೂಮೆಂಟ್ ಒಂದು ಸ್ವಲ್ಪ ಬ್ಯಾಗ್ ಪ್ಯಾಕಿಂಗ್ ಅದು ಇದೆ. ಸೊ ಅದು ಮಾಡಿ ಬ್ಯಾಗ್ ಪ್ಯಾಕ್ ಮಾಡಿ ಈವ್ನಿಂಗು ಒಂದು 7 ಗಂಟೆಗಿದೆ ಟ್ರೈನು. ಇನ್ನೂ RACದಾಗಿದೆ ಟಿಕೆಟು, ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ಮೆಸೇಜ್ ಬರಬೇಕು. ಸೊ ಅದಾದ ನಂತರ ಈವ್ನಿಂಗು ಇಲ್ಲಿಂದ ಹೋಗಬೇಕು. ಒಂದು 1.5 ಅವರ್ ಮುಂಚೆನೇ ಬಿಡ್ತೀನಿ ಮನೆ, ಯಾಕಂದರೆ ಟ್ರಾಫಿಕ್ ಇರುತ್ತೆ. ಸೊ ಅಲ್ಲಿ ಹೋದ ತಕ್ಷಣ ಸಿಗ್ತೀನಿ. ಮೊಬೈಲ್ ಹಿಡ್ಕೊಂಡು ಕೂತಾಗ ಹಂಗೆ ಮಾಡ್ತದೆ, ಹಿಂಗೆ ಬಂದು ಕೈ ಹಿಡಿತದೆ. ಸೊ ಗೈಸ್, ಈಗ ಟಿಫನ್ ಮಾಡಬೇಕು. ಉಪ್ಪಿಟ್ಟು ಮಾಡಿದ್ದಾರೆ. ಸೊ ಇದು ತಿಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಲಾಸ್ಟ್ ಮಿನಿಟ್ ಬ್ಯಾಗ್ ಪ್ಯಾಕ್ ಮಾಡೋದಿದೆ, ಅದು ಪ್ಯಾಕ್ ಮಾಡಬೇಕು. ಎಲ್ಲ ನೋಡಿ, ನಾನು ಬ್ಯಾಗ್ ಪ್ಯಾಕ್ ಮಾಡ್ತಿದ್ದೆಯಲ್ಲ, ಅದಕ್ಕೆ ಗೊತ್ತಾಗುತ್ತೆ ಎಲ್ಲೋ ಹೋಗ್ತಿದ್ದಾರೆ ಅಂಥೇಳಿ. ಸೊ ಮುಖ ಒಂಥರ ಡಲ್ ಮಾಡ್ಕೊಂಡು ಕುಂತಿದ್ದೆ ಅಲ್ಲಿ. ನಾವು ಬ್ಯಾಗ್ ಪ್ಯಾಕ್ ಮಾಡ್ತಿದ್ದೀವಿ ಅಂತಂದರೆ ಅದಕ್ಕೆ ಡೌಟ್ ಬರುತ್ತೆ, ಎಲ್ಲೋ ಹೋಗ್ತಿದ್ದಾರೆ ಮತ್ತೆ ಅಂಥೇಳಿ. ಬಟ್ ನಾವು ಒಬ್ಬಳೇ ಹೋಗ್ತಿರೋದು. ಸೊ ಅವ್ರು ಇರ್ತಾರೆ ಮನೆಯಲ್ಲಿ. ಇದು ನನ್ನ ಬ್ಯಾಗು, ಇಷ್ಟು ಪ್ಯಾಕ್ ಮಾಡಿದ್ದೀನಿ. ಸೊ ಅಲ್ಲಿ ಹೊರಗಡೆ ಒಂದು ಹ್ಯಾಂಡ್ ಬ್ಯಾಗ್ ಇದೆ, ಅಂದರೆ ಅದು ಅಲ್ಲಿ ಕೊಡೋದಿದೆ, ಗಿಫ್ಟ್ ಅದು ಕೊಡೋದಿದೆ. ಸೊ ಅದು ಹ್ಯಾಂಡ್ ಬ್ಯಾಗ್ ಸಪ್ರೇಟ್ ಇದೆ. ಸೊ ಅದೊಂದು ಬ್ಯಾಗು, ಇದೊಂದು ಹೆಗ್ಲಿಗೆ ಹಾಕೋದು, ಇದೊಂದು ಟ್ರಾಲಿ. ಇಷ್ಟು ಬ್ಯಾಗ್ ತೊಗೊಂಡಿದ್ದೀನಿ. ಪ್ಯಾಕಿಂಗ್ ಎಲ್ಲ ಆಗಿದೆ. ಒಂದು 10 ಮಿನಿಟ್ಸಲ್ಲಿ ಮನೆ ಬಿಡಬೇಕೀಗ. ಆಟೋ ಬುಕ್ ಮಾಡಬೇಕು, ಇಲ್ಲ ಅಣ್ಣ ಯಾರಾದರೂ ಕಳ್ಸೋಕ್ಕೆ ಬರ್ತಾರೆ. ಈಗ ಸ್ಟೇಷನ್ಗೆ ಬಂದಿದ್ದೀನಿ. ಟ್ರಾಫಿಕ್ ತುಂಬ ಇತ್ತು, ಹೀಗಾಗಿ ಲೇಟ್ ಆಯಿತು. ಇನ್ನೂ ಟ್ರೈನ್ ಬಂದಿಲ್ಲ. ಸೊ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ತಾ ಇದ್ದೀವಿ ಈಗ. The next day. ಗುಡ್ ಮಾರ್ನಿಂಗ್, ನೆಕ್ಸ್ಟ್ ಡೇ ಆಗಿದೆ ಈಗ. ಸೊ ವಿಡಿಯೋ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಂದು ಹಾಫ್ ಆನ್ ಅವರಲ್ಲಿ ರೀಚ್ ಆಗ್ತೀನಿ. ಈಗ 7 ಆಗಿದೆ, 7:30ವರೆಗೂ ರೀಚ್ ಆಗ್ತೀನಿ. ಸೊ ರೀಚ್ ಆದ ತಕ್ಷಣ ಹೇಳ್ತೀನಿ ನಾನು ಎಲ್ಲಿ ಬಂದಿದ್ದೀನಿ ಅಂಥೇಳಿ. ಸೊ ಗೈಸ್, ನಾನು ಜಸ್ಟ್ ರೀಚ್ ಆದೆ. ಗೈಸ್, ನಾನು ಈಗ ರೀಚ್ ಆದೆ ಮನೆಗೆ. ಸೊ ನಾನು ಬಿಜಾಪುರ ಬಂದಿದ್ದೀನಿ. ಒಂದು ಮ್ಯಾರೇಜ್ ಅಟೆಂಡ್ ಮಾಡೋದಿತ್ತು, ಅಂದರೆ ಫ್ಯಾಮ್ಲಿ ಫ್ರೆಂಡ್ ಮ್ಯಾರೇಜ್ ಇತ್ತು. ಸೊ ಅದಕ್ಕೆ ಬಂದಿದ್ದೀನಿ. ಸೊ ಈಗ ಜಸ್ಟ್ ಬಂದು ಫ್ರೆಶ್ ಅಪ್ ಆಗಬೇಕು. ಸೊ ಆಮೇಲೆ ಸಿಗ್ತೀನಿ. ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ಆಯಿತು ನಿನ್ನೆ. ಅದು ಎಕ್ಸ್ಪೀರಿಯೆನ್ಸು ಲೈಫಲ್ಲಿ ಒಂಥರ ಬ್ಯಾಡ್ ಎಕ್ಸ್ಪೀರಿಯೆನ್ಸು. ಅದೇನಂತ ಮುಂದೆ ಹೇಳ್ತೀನಿ ನಿಮಗೆ. ಗೋಮಲ್ ಕಡೆ ಹೋಗೋಣ, ನಾನು ಮಾಡಿಸ್ಕೊಳ್ತಿದ್ದೀನಿ. ಹೋಗಿಲ್ಲ ನಾ ರೊಕ್ಕ ಏನಂತೆ ನೀವು ಮಾಡಿಸ್ಕೊತೀನಿ. ಹೆಂಗೆ ಬಂದ ಹೋಗತ್ಲಿ ನಾ ಮಾಡಿಸ್ಕೊತೀವಿ. ಹೋಗೋಣ ನಡಿ. ಅಕ್ಷತಾ ಅಂತಿದ್ದ ನೋಡು, ಫೋನ್ ಹಚ್ಚಿ ಅಕ್ಷತಾ ಅಂತ. ಸೊ ಗೈಸ್, ಬಂದು ಫ್ರೆಶ್ ಅಪ್ ಆಗಿ ಊಟ ಆಯಿತು, ರೆಸ್ಟ್ ಮಾಡಿ ಈಗ ಈವ್ನಿಂಗ್ ಫಂಕ್ಷನ್ ಹೋಗ್ಬೇಕಂತ ಅಂದ್ಕೊಂಡಿನಿ. ಮದುವೆ ನಾಳೆ ಇದೆ, ಬಟ್ ಈವ್ನಿಂಗು ಕರೆದಿದ್ದಾರೆ, ಹೋಗ್ಬೇಕಂತ ಅಂದ್ಕೊಂಡಿನಿ. ನೋಡ್ಬೇಕೇನಾಗುತ್ತೆ ಅಂಥೇಳಿ. ಆಮೇಲೆ ನಿನ್ನೆ ಏನು ಇನ್ಸಿಡೆಂಟ್ ಆಯ್ತು ಅಂತಂದರೆ, ನನ್ನ ಟ್ರೈನು 6:45 ಬೆಂಗಳೂರು ಟು ಬಿಜಾಪುರ. ಸೊ ನಾನು ಹಾಫ್ ಆನ್ ಅವರ್ ಮುಂಚೆನೇ ರೀಚ್ ಆಗಿದ್ದೆ ಸ್ಟೇಷನ್ಗೆ. ಬಟ್ ಅದು ಹೆಂಗಾಯ್ತು ಅಂತಂದರೆ, ನಾನು ಯಾವುದೋ ಒಂದು ಟೆನ್ಷನಲ್ಲಿ ಸ್ಟೇಷನ್ಗೆ ಹೋಗಿದ್ದೆ. ಸೊ ಹಾಫ್ ಆನ್ ಅವರ್ ಮುಂಚೆ ರೀಚ್ ಆದೆ. ಒಂದು 15 ಮಿನಿಟ್ಸು ಇರುವಾಗ ನಾನು
ಪ್ಲ್ಯಾಟ್ಫಾರ್ಮ್ ಗೊತ್ತಾಯ್ತು ನನಗೆ 3 ಪ್ಲ್ಯಾಟ್ಫಾರ್ಮ್ ಟ್ರೈನ್ ಬರೋದಿದೆ ಅಂಥೇಳಿ. ಸೊ ಓಡ್ತಾ ಹೋದ್ವಿ, ಟ್ರೈನು ಇನ್ನೂ ಬಂದಿದ್ದಿಲ್ಲ, ಬಟ್ ಆದ್ರೂ ಹೋದ್ವಿ, ರೀಚ್ ಆಗಿದ್ವಿ ಕರೆಕ್ಟ್ ಟೈಮಿಗೆ ಅಂಥೇಳಿ. ನಾವು ಪ್ಲ್ಯಾಟ್ಫಾರ್ಮ್ಗೆ ಹೋಗಿ ನಿಲ್ಲೋದ್ರಲ್ಲಿ ಟ್ರೈನ್ ಬಂತು. ಬಟ್ ನಾನು ಮಾಡಿದ ತಪ್ಪೇನಂತಂದರೆ ನಾನು ಟ್ರೈನ್ ಮೇಲೆ ಹೆಸರೇ ನೋಡಿಲ್ಲ. ಸೊ ನಂದು ಟ್ರೈನ್ ಬರೋದು 3rd ಪ್ಲ್ಯಾಟ್ಫಾರ್ಮ್ಗೆ, ಅದು ಅರಸೀಕೆರೆ ಪ್ಯಾಸೆಂಜರ್ ಟ್ರೈನು ಬಂದಿದ್ದು 3rd ಪ್ಲ್ಯಾಟ್ಫಾರ್ಮ್ಗೆ. ಒಂದು 5 ಮಿನಿಟ್ಸು ಟೈಮಿಂಗು ಡಿಫ್ರೆನ್ಸ್ ಇತ್ತು ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ಸು ಮತ್ತು ಅರಸೀಕೆರೆದು. ಸೊ ನಾನೇನು ಅಂದ್ಕೊಂಡೆ, ಇದೇ ಗೋಲ್ ಗುಂಬಜ್ ಅಂತ ತಿಳಿದು ನಾನು ಹೆಸರೇ ನೋಡಿಲ್ಲ, ಮೇಲೆ ಟ್ರೈನ್ ನಂಬರು ನೋಡಿಲ್ಲ. ಸೊ ಸೇಮ್ ಪ್ಲ್ಯಾಟ್ಫಾರ್ಮ್ ಬಂದಿದೆ ಮತ್ತು 2 ಮಿನಿಟ್ಸ್ ಒಂದು 5 ಮಿನಿಟ್ಸ್ ಡಿಫ್ರೆನ್ಸ್ ಅದ ಅಂಥೇಳಿ ಗೊತ್ತಿದ್ದು ನಾನು ಮಾಡೀನಿ, ಬೇರೆ ಟ್ರೈನಿಗೆ ಹತ್ಕೊಂಡ್ಬಿಟ್ಟಿನಿ. ಸೊ ಆಮೇಲೆ ನಾನು ಒಳಗಡೆ ಹತ್ತಿ ನೋಡ್ತೀನಿ, ನಾನು ಟ್ರೈನು ಜಾಸ್ತಿ 1 ಮಿನಿಟ್ಟು ನಿಲ್ಲಿಲ್ಲ ಟ್ರೈನು. ಸೊ ನಿಲ್ಲೋ ಮುಂಚೆನೇ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಷ್ಟರಲ್ಲಿ ನಮ್ಮ ಅಣ್ಣ ಏನು ಮಾಡ್ದೆ, ಲಗೇಜ್ ಕೊಟ್ಟು ನಾನು ಹೋಗೋ ಟ್ರೈನಲ್ಲಿ ಹತ್ತಿದೆ ಹೆಂಗೋ ಮಾಡಿ. ಅಂದರೆ ಇದು ಬೋಗಿ ಇರುತ್ತಲ್ಲ, ಅದು ಜಾಯಿಂಟ್ಸ್ ಇದ್ದಿದ್ದಿಲ್ಲ. ಈ ಥರ ಯಾಕೆ ಜಾಯಿಂಟ್ಸ್ ಇಲ್ಲ ಅಂಥೇಳಿ ನಾನೇನು ಮಾಡಿದೆ, ಜನರಲ್ ಬೋಗಿ ಒಳಗೆ ಹತ್ಕೊಂಡ್ಬಿಟ್ಟೆ. ಸೊ ಅದಾದ ನಂತರ ಒಳಗಡೆ ಹೋದ್ಮೇಲೆ ನನಗೆ ಗೊತ್ತಾಯಿತು, ಇದು ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ ಕೋ ಪ್ಯಾಸೆಂಜರ್ಸ್ಗೆ, ಅಂದರೆ ಸ್ಲೀಪರು ನಂದು S5 ಇದೆ, ಸೊ ಹೆಂಗೆ ಹೋಗ್ಬೇಕು ಅಂಥೇಳಿ, ಅಂದರೆ ಮುಂದೆ ಎಷ್ಟು ಬೋಗಿ ಆದಮೇಲೆ S5 ಬರುತ್ತೆ ಅಂಥೇಳಿ. ಅವಾಗ ಗೊತ್ತಾಯ್ತು ಅವ್ರು ಹೇಳಿದ ಮೇಲೆ ಇದು ಅರಸೀಕೆರೆ ಪ್ಯಾಸೆಂಜರ್ ಟ್ರೈನು. ಸೊ ಇದು ನೀವೆಲ್ಲಿ ಹೋಗ್ತಿದ್ದೀರಾ ಅಂತ ನನಗೆ ವಾಪಸ್ ಕೇಳಿದರು. ಕೇಳಿದ ತಕ್ಷಣ ನಾನು ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಅಂತ ಅಂದಮೇಲೆ, ಇದು ಆ ಟ್ರೈನಲ್ಲ, ಅದು ಇನ್ನೂ ಬಂದಿಲ್ಲ ಟ್ರೈನು ಅಂತಂದಮೇಲೆ ನಾನು ಚೈನ್ ಎಳೀರಿ ಅಂತಂದೆ ಟ್ರೈನ್ ನಿಲ್ಸೋಕ್ಕೆ. ಬಟ್ ನಾನು ಇನ್ನೂ ಸ್ಟೇಷನ್ ದಾಟಿದ್ದಿಲ್ಲ ಯಶವಂತಪುರ. ಸೊ ಅವಾಗೆ ಚೈನ್ ಎಳೀರಿ ಅಂತಂದೆ, ಬಟ್ ಯಾರೂ ಎಳಿಲಿಲ್ಲ ಅಲ್ಲಿ. ಸೊ ಅವ್ರೇನಂದರು, ತುಮಕೂರಿಗೆ ನೀವು ಈ ಟ್ರೈನಲ್ಲೇ ತುಮಕೂರ್ವರೆಗೂ ಹೋಗಿ ಅಲ್ಲಿ ಇಳಿದು ನೀವು ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ಸು ನೀವು ಅಲ್ಲಿ ನಿಮ್ಗೆ ಇದು ಮಾಡ್ಲಿಕ್ಕಾಗುತ್ತೆ ಅಂತಂದರು. ಅಂದರೆ ಅಲ್ಲಿ ನಿಮ್ಗೆ ಸಿಗುತ್ತೆ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ಸು. ನಾವು ಹೋಗ್ತಿದ್ದೆ ನಾನು ರನ್ನಿಂಗ್ ಸ್ಟೇಟಸ್ ನೋಡ್ತಾನೆ ಹೋಗೀನಿ. ಸೊ ಯಾವ ಟ್ರೈನು ಎಷ್ಟು ಬೇಗ ಮುಟ್ಟುತ್ತೆ ಅಂಥೇಳಿ ಒಂದು ಸಲ ತೋರಿಸ್ತು, ನಾನು ಹತ್ತಿರೋ ಟ್ರೈನು ಬೇಗ ಮುಟ್ಟುತ್ತೆ, ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ಸು ಒಂದು 10-15 ಮಿನಿಟ್ಸ್ ಲೇಟ್ ಇದೆ ಅಂಥೇಳಿ. ಸೊ ಅದಾದ ತಕ್ಷಣ ಒಂದು ಮಿಡಲಲ್ಲಿ ನಾನು ನೋಡಬೇಕಾದ್ರೆ ಹತ್ತಿರೋ ಟ್ರೈನು ಲೇಟ್ ಬರುತ್ತೆ, ಯಾಕಂದರೆ ಅದು ಪ್ಯಾಸೆಂಜರು. ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಟ್ರೈನು. ಸೊ ಇದು ಒಂದೊಂದು ಸತಿ ಏನು ಮಾಡ್ತಾರೆ ಅಂತಂದರೆ, ಇದು ಏನಂತಾರೆ, ಎಕ್ಸ್ಪ್ರೆಸ್ ಟ್ರೈನಿಗೆ ಜಾಗ ಬಿಟ್ಬಿಡ್ತಾರೆ ಅವ್ರು ಮುಂದೆ ಹೋಗೋಕ್ಕೆ. ಸೊ ಒಂದೊಂದು ಸತಿ ಹಂಗಾಗುತ್ತೆ ಅಂತೇಳಿ ಪ್ಯಾಸೆಂಜರ್ಸ್ ಹೇಳಿದ್ಮೇಲೆ ನಾನು ಫುಲ್ ಟೆನ್ಷನು, ನಾನು ಒಬ್ಬಳೇ ಇದ್ದೀನಿ ಅಂಥದ್ರಲ್ಲಿ. ನನಗೆ ಅದು ಅರಸೀಕೆರೆ ಅದು ಊರು ಗೊತ್ತಿಲ್ಲ, ನಾನು ತುಮಕೂರು ಊರು ಗೊತ್ತಿಲ್ಲ. ಸೊ ಹೆಂಗೆ ಮಾಡ್ಬೇಕು ಅಂತೇಳಿ ಇನ್ನೂ ತುಮಕೂರು ಒಂದು 3-4 ಸ್ಟೇಷನು ಹತ್ತಿರ ಇದ್ದಾಗೆ ನಾನು ಇನ್ನೊಂದು ಸತಿ ರನ್ನಿಂಗ್ ಸ್ಟೇಟಸ್ ಚೆಕ್ ಮಾಡಿದೆ. ಅವಾಗ ಗೊತ್ತಾಯಿತು ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ಸು ಒಂದು 5 ಮಿನಿಟ್ಸ್ ಲೇಟ್ ಇದೆ ಅಂಥೇಳಿ. ಸೊ ಅಂದರೆ 5 ಮಿನಿಟ್ಸು ಲೇಟಾಗಿ ರೀಚ್ ಆಗುತ್ತೆ ತುಮಕೂರಿಗೆ ಅಂಥೇಳಿ ನಾನು ಎಲ್ಲನೂ ಪ್ಲ್ಯಾನ್ ಮಾಡಿದೆ. ನನ್ನ ಫ್ರೆಂಡಿಗೆ ಹೇಳಿ ನಾನು ತುಮಕೂರಿಗೆ ರೀಚ್ ಆದ ತಕ್ಷಣ 1 ಅವರ್ ಲೇಟ್ ಇರೋ ಯಾವುದಾದ್ರೂ ಟ್ರೈನ್ ಇದ್ದರೆ, ಸೀಟ್ಸ್ ಅವೈಲೇಬಲ್ ಇದ್ದರೆ, ಅಥವಾ ಅವೈಲೇಬಲ್ ಇಲ್ಲ ಅಂದ್ರೂ ನಾನು TC ಹೇಳಿ ಒಂದು ಸೀಟು ಎಕ್ಸ್ಟ್ರಾ ಪೇ ಮಾಡಿ ಸೀಟ್ ತೊಗೋಬೇಕಂತ ಅದನ್ನೂ ಪ್ಲ್ಯಾನ್ ಮಾಡಿದೆ. ಆಮೇಲೆ ಇಲ್ಲಾಂದರೆ ಯಾವುದೂ ಟ್ರೈನ್ ಸಿಗಲಿಲ್ಲ ಅಂತಂದರೆ ಇಲ್ಲ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ಸಿಂದ ಬಿಜಾಪುರಕ್ಕೆ ಹೋಗ್ಬೇಕಂತ ಅದು ಅಂದ್ಕೊಂಡು. ಆಮೇಲೆ ಇನ್ನೊಂದು ಏನು ಅಂದ್ಕೊಂಡೆ ಅಂದರೆ, ರಿಟರ್ನ್ ಬೆಂಗಳೂರಿಗೆ ಬಂದುಬಿಟ್ಟು ನಾನು ನೆಕ್ಸ್ಟ್ ಡೇ ಟ್ರಾವೆಲ್ ಮಾಡ್ಬೇಕಂತ ಅಂದ್ಕೊಂಡೆ. ಬಟ್ ನನ್ನ ಲಕ್ ಏನಂದರೆ, ನಾನು ತುಮಕೂರು ರೀಚ್ ಆಗೋದ್ರಲ್ಲಿ ಇನ್ನೂ ಗೋಲ್ ಗುಂಬಜ್ ಟ್ರೈನ್ ಬಂದಿದ್ದಿಲ್ಲ. ಸೊ ನೆಟ್ಟಲ್ಲಿ ತೋರಿಸಿದ್ದು ಅದು ಗೋಲ್ ಗುಂಬಜ್ ಟ್ರೈನು 4th ಪ್ಲ್ಯಾಟ್ಫಾರ್ಮ್ ಅಂಥೇಳಿ, ನಾನು ಇಳಿದಿದ್ದು 3rd ಪ್ಲ್ಯಾಟ್ಫಾರ್ಮು. ಸೊ ಅದಾದ ತಕ್ಷಣ ಏನಾಯ್ತು ಅಂದರೆ, ತುಮಕೂರಲ್ಲಿ ಅವ್ರು ಅನೌನ್ಸ್ ಮಾಡಿದರು ಗೋಲ್ ಗುಂಬಜ್ ಟ್ರೈನು 3rd ಪ್ಲ್ಯಾಟ್ಫಾರ್ಮ್ಗೆ ಬರ್ತದೆ ಅಂಥೇಳಿ. ಸೊ ಇದರಿಂದ ಏನು ಎಕ್ಸ್ಪೀರಿಯೆನ್ಸ್ ಆಯ್ತು ಅಂದರೆ, ಯಾವ ಟೆನ್ಷನಲ್ಲಿ ಏನೂ ಟ್ರಾವೆಲ್ ಮಾಡಬಾರ್ದು, ಅದು ಬಸ್ ಇರಲಿ ಅಥವಾ ಟ್ರೈನ್ ಇರಲಿ. ಸೊ ನಾವು ಅಂದ್ರೇನು ಪೇಷನ್ಸ್ ಇಟ್ಕೊಂಡು ಒಂದು ಸರಿ ಚೆಕ್ ಮಾಡಿ, ಟಿಕೆಟ್ ಚೆಕ್ ಮಾಡಿ, ಟ್ರೈನ್ ನಂಬರ್ ಚೆಕ್ ಮಾಡಿ, ಟ್ರೈನ್ ಮೇಲೆ ಇರೋ ಹೆಸರು ಚೆಕ್ ಮಾಡಿ ಹತ್ಕೋಬೇಕಂಥೇಳಿ. ನಿನ್ನೆ ಆಗಿದ್ದ ಎಕ್ಸ್ಪೀರಿಯೆನ್ಸ್ ಲೈಫಲ್ಲಿ ಯಾವತ್ತೂ ಆಗಿಲ್ಲ ನನಗೆ, ಇದು ಫಸ್ಟ್ ಟೈಮು. ಸೊ ಅದೊಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸು. ನಾನು ತುಮಕೂರು ರೀಚ್ ಆಗೋವರೆಗೂ ಯಾವ ಕಂಡೀಷನ್ ಹೋಗೀನಿ ನನಗೆ ಗೊತ್ತಿಲ್ಲ, ಯಾರೂ ಇದ್ದಿದ್ದಿಲ್ಲ ನನ್ನ ಜೊತೆ, ನಾನು ಒಬ್ಬಳೇ ಟ್ರಾವೆಲ್ ಮಾಡ್ತಿದ್ದು. ಸೊ ಇದು ಹೇಳಬೇಕಂತ ಅಂದ್ಕೊಂಡೆ ನಿಮ್ಮ ಮುಂದೆ. ಸೊ ಯಾವತ್ತೂ ಟ್ರಾವೆಲ್ ಮಾಡಬೇಕಾದ್ರೆ ಕರೆಕ್ಟಾಗಿ ಬಸ್ ನಂಬರು, ಬಸ್ ಹೆಸರು ಎಲ್ಲನೂ ಚೆಕ್ ಮಾಡಿ ಹತ್ಕೋಬೇಕು. ಯಾಕಂದರೆ ಲೇಡೀಸ್ ಒಬ್ಬೊಬ್ಬರೇ ಟ್ರಾವೆಲ್ ಮಾಡ್ತಿರ್ತೀವಿ, ಏನಾದರೂ ಪ್ರಾಬ್ಲಮ್ ಆದರೆ ನಾಳೆ ಅದೊಂಥರ ಸಫರ್ ಆಗಬೇಕಾಗತ್ತೆ. ಸೊ ನಿನ್ನೆ ನನಗೊಂದು ದೊಡ್ಡ ಎಕ್ಸ್ಪೀರಿಯೆನ್ಸ್ ಆಯಿತು. ಇನ್ನು ಮುಂದೆ ಎಷ್ಟು ಬೇಗ ಹೋಗಲಿ ಅಥವಾ ಲೇಟಾಗಿ ಹೋಗಲಿ ಸ್ಟೇಷನ್ಗೆ, ಒಂದು ಸತಿ ಟ್ರೈನ್ ಬಂದ ಮೇಲೆ ಯಾವ ಟ್ರೈನು ನಂಬರು ಅದೆಲ್ಲ ಚೆಕ್ ಮಾಡಿನೇ ಹತ್ತಬೇಕಂಥೇಳಿ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಸೊ ಇದು ಹೇಳ್ಬೇಕಂತ ಅಂದ್ಕೊಂಡೆ ನಿಮ್ಮ ಜೊತೆ.
ಇಷ್ಟೇ ಗೈಸ್, ಈಗ ಈವ್ನಿಂಗ್ ಫಂಕ್ಷನ್ಗೆ ಹೋಗ್ಬೇಕಂತ ಅಂದ್ಕೊಂಡಿವಿ. ಏನಾಗತ್ತೆ ನೋಡ್ತೀನಿ. ಸೊ ಆಮೇಲೆ ಸಿಗ್ತೀನಿ. ನಮ್ಮ ಮನೆ ಹಿಂದ್ಗಡೆ ಇರೋ ಅಂದರೆ ಜಾಗ ಖಾಲಿ ಒಂದು ಅಥವಾ 1.5 ಎಕರೆ ಜಾಗ ಇದೆ. ಸೊ ಇದನ್ನು ಅಷ್ಟೆಲ್ಲ ಏನಂತಾರೆ ರೆಡಿ ಮಾಡಿಸಿಲ್ಲ, ಹಾಗೆ ಬಿಟ್ಬಿಟ್ಟಿದ್ದಾರೆ. ಸೊ ಇದು ಒಂದು ಟೆಂಪಲ್ ಇದೆ, ಈಶ್ವರ್ ಟೆಂಪಲ್. ಇದು ನಮ್ಮದೇ. ಸೊ ನಾನಿನ್ನು ನಾಳೆ ಅಥವಾ ನಾಡಿದ್ದು ತೋರಿಸ್ತೀನಿ. ಸೊ ಇದೆಲ್ಲನೂ ಪೂರ್ತಿ ಜಾಗ ನಮ್ಮ ಮನೆ ಹಿಂದ್ಗಡೆನೇ ಇದೆ. ಅಂದರೆ ಮನೆ ಅಂದರೆ ನಮ್ಮ ಪಪ್ಪನ ಮನೆ, ಅವ್ರು ಹುಟ್ಟು ಬೆಳೆದಿದ್ದ ಮನೆ ಇದು. ಸೊ ಅದು ಹಿಂದ್ಗಡೆ ಇರೋ ಇದು ಜಾಗ ನಮ್ಮದೇ ಇದು. ಸೊ ಈ ಥರ ಇದೆ. ಆಮೇಲೆ ಇದೆಲ್ಲ ನಮ್ಮ ಮನೆ. ಸೊ ಇದೊಂದು ಬಾವಿ ಇದೆ ಇಲ್ಲಿ. ಸೊ ಅದೆಲ್ಲ ಕಾಂಪೌಂಡ್ ಬಿದ್ದಿದೆ, ಹಂಗಾಗಿ ನಾನು ಹತ್ತಿರ ಹೋಗಿ ತೋರಿಸಲ್ಲ. ಸೊ ಗಿಡಗಳು ಜಾಸ್ತಿ ಎದ್ಬಿಟ್ಟಿದೆ, ಹೀಗಾಗಿ ಏನೂ ಕಾಣೋದಿಲ್ಲ ಒಳಗಿಂದು. ಸೊ ಇದು ಬಾವಿ ಇದೆ. ನಾವು ನೀರು ಇದರಿಂದನೇ ಯೂಸ್ ಮಾಡ್ತೀವಿ, ಯಾವತ್ತೂ ನೀರು ಖಾಲಿಯಾಗಿಲ್ಲ ಈ ಬಾವಿಲಿ. ಸೊ ಇದೆ, ಒಂದು ಕಾಂಪೌಂಡ್ ಕಟ್ಕೊಂಡಿದ್ದೀವಿ ಅಷ್ಟೇ. ಗೈಸ್, ನಾವು ಮೊದಲು ಇದೇ ಮನೇಲಿ ಇದ್ವಿ. ಸೊ ಆಮೇಲೆ ರೆಂಟೆಡ್ ಹೋದ್ವಿ. ಆಮೇಲೆ ನನ್ನ ಮದುವೆ ಆದಮೇಲೆ ಬೆಂಗಳೂರು ಶಿಫ್ಟ್ ಆದ್ವಿ. ಸೊ ಈ ಮನೆಯಲ್ಲೇ ನಾವು ಇದ್ವಿ ಮೊದಲು, ಅಂದರೆ ಒಂದು 10 ಇಯರ್ಸ್ ಬ್ಯಾಕು.